ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹಲಸಿನ ಹಣ್ಣಿನ ದೋಸೆ ಮಾಡೋದು ಹೇಳ್ಕೊಡ್ತೀನಿ. ಇದು ನಮ್ಮ ಉಡುಪಿಯ ಕಡೆ ತುಂಬ ಸ್ಪೆಷಲ್ ದೋಸೆ. ನೋಡಿ, ಇಲ್ಲಿ ಈ ರೀತಿ ನಾನು ಸೋನಾ ಮಸೂರಿ ಅಕ್ಕಿನೇ ನೆನೆಸಿದ್ದೀನಿ ಇವತ್ತು. ಹಾಗಾಗಿ ಒಂದು 4-5 ಗಂಟೆಯಿಂದ ನೆನೆಸಿದ್ದೀನಿ. ದೋಸೆ ಅಕ್ಕಿ ಆದರೆ ಒಂದು 3 hours ನೆನೆಸಿದ್ರೆ ಸಾಕು. ಎರಡೂ ಏನಾಗಲ್ಲ. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಅದ್ರ ಜೊತೆ ನೋಡಿ, ಒಂದು ಫುಲ್ ಬೌಲು ಹಲಸಿನ ಹಣ್ಣು ಹೆಚ್ಚಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪು ಕಾಯಿ ತೊಗೊಂಡಿದ್ದೀನಿ ಒಂದಿಷ್ಟು. ಹಾಗೆ ಬೆಲ್ಲ, ರುಚಿಗೆ ತುಂಬ ಸಿಹಿ ಬೇಕಂದರೆ ಇನ್ನೂ ಜಾಸ್ತಿ ತೊಗೋಬೋದು, ಇಲ್ಲಾಂದರೆ ಒಂದು ಅರ್ಧ ಕಪ್ ಬೆಲ್ಲ ತೊಗೊಳ್ಬೋದು. ಇದಿಷ್ಟನ್ನು ತೊಗೊಂಡು ನಾವು ಈ ದೋಸೆ ಮಾಡೋಣ. ಈಗ ಮೊದಲಿಗೆ ಏನು ಮಾಡೋಣ ಅಂದರೆ, ಕುಕ್ಕರ್ದು ಜಾರ್ ತೊಗೊಂಡ್ಬಿಟ್ಟು ಕಾಯಿ, ಹಲಸಿನ ಹಣ್ಣು ಹಾಗೆ ಬೆಲ್ಲ ಮೂರನ್ನು ಒಂದು ಸ್ವಲ್ಪ ಉಪ್ಪು ಹಾಕೋಣ. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಏನೇ ಮಾಡುವಾಗಲೂ ಉಪ್ಪು ರುಚಿ ಕೊಡೋಕ್ಕೆ ಒಂಚೂರು ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿಬಿಟ್ಟು ಮೊದಲಿಗೆ ಇದನ್ನಿಷ್ಟನ್ನು ರುಬ್ಕೊಂಡು ಬಿಡೋಣ. ನುಣ್ಣಗೆ ಚೆನ್ನಾಗಿ ರುಬ್ಕೊಂಡು ತೊಗೊಂಡ್ಬರ್ರಿ. ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಈ ಪಾತ್ರೆಗೆ ನಾನು ಹಾಕಿಟ್ಕೊಂಡೆ. ಹಾಗೆ ಇದೇ ಪಾತ್ರೆಗೇನೆ ನಾವು ಈಗ ಅಕ್ಕಿ ಸಹ ಹಾಕಿಬಿಟ್ಟು ರುಬ್ಬೋಣ. ಅಕ್ಕಿ ನೆನೆಸಿಟ್ಟಿದ್ವಲ್ಲ, ಅದನ್ನು ಸಹ ಹಾಕಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ, ಆ ರೀತಿ ಅಕ್ಕಿನ ಈ ರೀತಿ ತೊಳ್ಕೊಂಡು ಇದೇ ಜಾರಿಗೆನೆ ಹಾಕ್ಕೊಂಡೀಗ ನಾನು ರುಬ್ತೀನಿ. ನೋಡಿ, ಈ ರೀತಿ ನೀರೆಲ್ಲ ಬಸಿದ್ಬಿಟ್ಟು ಚೆನ್ನಾಗಿ ಅಕ್ಕಿನ ಇದಕ್ಕೆ ಹಾಕ್ಕೋಬೇಕು. ಹೀಗೆ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕು. ಅಕ್ಕಿನ ಹಾಗೆ ರುಬ್ಬೋಕ್ಕಾಗಲ್ಲ. ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ನೋಡಿ, ನೀಟಾಗಿ ರುಬ್ಬಾಯ್ತೀಗ. ಈ ರೀತಿ ಹಿಟ್ಟು ರೆಡಿ ಮಾಡಿಕೊಂಡೆ. ಅದೇ ಇದಕ್ಕೇನೆ ಮೊದಲು ನಾನು ಹಾಕಿಟ್ಕೊಂಡಿದ್ನಲ್ಲ ಕಾಯಿ, ಹಲಸಿನ ಹಣ್ಣಿಂದೆಲ್ಲ ಮಿಕ್ಸರು, ಅದಕ್ಕೇ ಅಕ್ಕಿನೂ ಹಾಕಿ ಬೆರೆಸ್ಕೊಂಡೆ. ಈಗ ನೋಡಿ, ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ನೀರೆಲ್ಲ ಹಾಕ್ಕೊಂಡು ಮಾಡಿ, ಈಗ ದೋಸೆನ ತೆಳ್ಳಗೆ ಎಷ್ಟು ಬೇಕು ಸುಮಾರು ಚೆನ್ನಾಗೆ ತೆಳ್ಳಗೇ ಆಗುತ್ತೆ ಮಾಡಿಕೊಳ್ಬೇಕು. ಒಂದು ಸೈಡು ಬೆಂದಾದಮೇಲೆ ಇನ್ನೊಂದು ಸೈಡು ತಿರುಗಿಸಿ ಕಾಯಿಸೋದಷ್ಟೇ. ನೋಡಿ, ಈ ರೀತಿ ಚೆನ್ನಾಗಿ ತೆಳ್ಳಗೆ ಆಗುತ್ತೆ. ಅಷ್ಟು ತೆಳ್ಳಗೆ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ದೋಸೆನ ಇದು ಮಾಡ್ಕೊಳ್ಳಿ. ಈ ಹಲಸಿನ ಹಣ್ಣು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಈ ಟೈಮಲ್ಲಿ ಮಾತ್ರ, ಮಳೆಗಾಲದಲ್ಲಿ ಇನ್ನೇನು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಖಂಡಿತ ನೀವು ಸಹ ಈಗಲೇ ಮಾಡಿ ನೋಡಿ. ಈಸಿ ಇದೆ, ಏನಿಲ್ಲ. ಹಲಸಿನ ಹಣ್ಣು, ಕಾಯಿ, ಬೆಲ್ಲ, ಅಕ್ಕಿ, 4 ಐಟಮ್ ಅಷ್ಟೇ ಹಾಕ್ಬಿಟ್ಟು ಈಸಿಯಾಗಿ ಒಂದು ತಿಂಡಿ ಮಾಡ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಸ್ವೀಟ್ ಆಗಿರುತ್ತಲ್ವ ಅದಕ್ಕೆ. ನೋಡಿ, ಒಂದು ಸ್ವಲ್ಪ ಈ ಥರ ಮುಚ್ಚಿ ಬೇಯಿಸಿದ್ರೆ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ. ಒಂದು 5 ನಿಮಿಷ ಮುಚ್ಚಳ ಹೀಗೆ ಮುಚ್ಚಿಡಿ. ಅದಾದಮೇಲೆ ನೆಕ್ಸ್ಟ್ ತಿರುಗಿಸ್ಬಿಟ್ಟು ಹಾಕಬೇಕಾಗತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ದೋಸೆ. ನಾನು ಹೇಳಿದ್ನಲ್ಲ, ಈಗ ಮುಚ್ಚಳ ತೆಗೆದುಬಿಟ್ಟು ತಿರುಗಿಸಿ ಹಾಕೋಣ. ಆರಾಮಾಗಿ ಹೇಳುತ್ತೆ, ಏನು ತೊಂದರೆ ಕೊಡೋದು ಇಲ್ಲ ಅದು. ನೋಡಿ, ಫಸ್ಟೆಲ್ಲ ಹೀಗೆ ಸ್ವಲ್ಪ ಸೈಡೆಲ್ಲ ಏಳಿಸ್ಕೊಂಡ್ಬಿಟ್ರೆ ತೆಗಿಯೋದು ಈಸಿ ಆಗುತ್ತೆ. ನಾನು ಅದಕ್ಕೆ ಇವತ್ತು ಫಾಸ್ಟಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಸ್ಲೋ ಆಗಿ ಎಲ್ಲ ಹೇಗೆ ಸೈಡೆಲ್ಲ ಏಳಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ತೆಗೆದು ಮಗ್ಚಿ ಹಾಕಿದಾಗ ಈ ರೀತಿ ಚೆನ್ನಾಗಿ ಕೆಂಪಾಗಿ ಬೆಂದಿರುತ್ತೆ ಕೆಳಗಡೆ ಎಲ್ಲ. ಆಮೇಲೆ ಇಲ್ಲೂ ಸೈಡೆಲ್ಲ ಹೀಗೆ ಒತ್ತಿ ಬೇಯಿಸಿದಾಗ ಎಲ್ಲೂ ಹಸಿ ಆಗೋದಿಲ್ಲ. ಅದಕ್ಕೆ ಈ ಥರ ಚೂರ್ಮಿ ಒತ್ತಿ ಬೇಯಿಸ್ಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ, ದೋಸೆ ರೆಡಿ ಆಗಿದೆ. ಅದಕ್ಕೆ ಮನೇಲಿ ಫ್ರೆಶ್ಶಾಗಿ ಕಡ್ದಿರೋ ಬೆಣ್ಣೆನೋ ಅಥವಾ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಖಂಡಿತ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ಹಲಸಿನ ಹಣ್ಣು ತೊಗೊಂಡು ನೀವು ಸಹ ಮಾಡಿಕೊಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗಿದಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.